ಹೆಂಡ್ತಿ ಹೊಂಟಗೋಳೆ. ಜಮೀನು ಪರವಾಗಿಲ್ಲ ಸಂದಕೈತೆ. ಇರು ಒಂದ್ಸಲ ಮಾತಾಡೋಣ. ಅಣ್ಣ, ಏನು ಹುಷಾರಿಲ್ವಾ? ತೋರಿಸ್ಕೊಳಕ್ ಬಂದೇನು ಆಸ್ಪತ್ರೆಗೆ? ಹೂ ಕಣಕ್ಕ, ಯಾಕೋ ಕೆಮ್ಮು ಶೀತ ಶಾನ್ಯಾಗ ಹೋಗ್ಬಿಟ್ಟೈತೆ. ಅದಕ್ಕೆ ತೋರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದೀವ್ನಿ ಆಸ್ಪತ್ರೆಗೆ. ಅಯ್ಯೋ ಏನೇ ಹೇಳಿ, ಈ ತೊಂಡಿಗೆ ಯಾವಾಗ ಉಸಿರು ತಪ್ಪೋದೆ ನಿನಗೆ ಶಾನೆ. ಡಾಕ್ಟ್ರು ಇನ್ನೂ ಬಂದಿಲ್ವಂತೆ, ಅದಕ್ಕೆ ನಿಧಾನ ಕಾಮಿಕಿಂದ ಬರ್ನಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದೆ ಕಣಕ್ಕ. ನೀನು ಯಾಂಡ್ರದು ಕೇಳ್ಪಟ್ಟೆ ಕಣಪ್ಪ. ನೀನು ಯಾಂಡ್ರು ಓಡೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ನಿಜವೇನು? ಮನೆಯಲ್ಲಿ ಸುದ್ದಿನ ಹತ್ರ ಎತ್ತು ಬಿಡ ಕಣಕ್ಕ. ಮನೆಯಲ್ಲಿ ಸುದ್ದಿಯ ಓಡಾಗಿಲ್ಲ. ಅಲ್ಲಿ ಟ್ರಿಪ್ಗೆ ಅಂತ ಹೋಗಿದ್ರೆ ಬ್ಯಾಗ್ ಎತ್ಕೊಂಡು ಎಲ್ಗೋ ಹೊಂಟೋಗಳಂತೆ. ಏನೋ ಒಂದು ಎರಡು ಮಾತೇನೋ ಪಾಪಕ್ಕಂಗೆ ತಲೆ ಬುಲ್ಡೆ ಹೊಡೆದಿದ್ದೆ ಇವಳು. ಅದಕ್ಕೆ ಹೊಂಟೋಗ್ಬಿಡ್ಲು, ಏನು ಕತೆಯೋ ಗೊತ್ತಿಲ್ಲ. ಟ್ರಿಪ್ ಹೋಗ್ಬೇಡವೆ ಮನೆಯಲ್ಲಿ ಅಂತ ಹೇಳ್ದೆ. ಕೇಳಲಿಲ್ಲ, ಹೊಂಟ್ಬಿಟ್ಲು. ಹೊಂಟೋಗ್ಲಿ ಬಿಡು, ಇನ್ನೇನು ಹೋಗ್ಬೇಕು ನನಗೆ. ಅವ್ಳು ಸವಾಸ ನೀ ಬೇಡ ನಂಗಂತೂ ನನಗೆ ಬುಟ್ಟು ಹಾಕ್ಬಿಟ್ಟಿದ್ದೀನಿ ನಾನು. ಬರ್ಲೇ ಬೇಡ ಬಿಡು, ಅಲ್ಲೇ ಬಿಸಾಯ್ಲಿ. ಆಗ್ಲೇ ನೀಯಾ ಏನಕ್ಕಾಗಲೇ ವಾರ ತನಕ ಆಗೋಯ್ತು. ನೀನು ಎಲ್ಲಿ ಗೊತ್ತಾಳ್ತಾಗ ಹೋದ್ರೋಗ್ಲಿ. ನನ್ನ ಮಾನ ಮರುವದಿಯ ಕಳೆದ್ಬಿಟ್ಲು ಲೋಪರು. ಯಂಗ್ಸಾದಳು ಅವಳೆ. ನೀನು ಹೆಂಗೆ ಹೊಂಟೋಗ್ಬಿಟ್ರೆ ಗಂಡ್ಸಾದೋ ನೀನು ಹೇಳಪ್ಪ ನೀನು. ನೀನು ಮದುವೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇನ್ನೊಂದು ಮದುವೆಯಾ? ನಿಂಗೆ ಯಾರು ಕೂಳ್ ಬೇಸಾಕ್ತವ್ರು ದಿನಾನುವೆ? ಏನು ಮಾಡ್ಕೊತಾ ಇದ್ಯಾ ಊಟಕ್ಕೆ? ಇನ್ನೇನಕ್ಕ ಕಂಡ್ರ ಮನ್ಗೆ ಹೋಗ್ಬಿಟ್ಟು ತಿನ್ನಕಾಯ್ತದೆ. ಹೋಟ್ಲು ಪಾಟ್ಲು ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದ್ದೀನಿ. ಆ ಮನೆಯಲ್ಲಿ ಮಾಡಿರೋ ಕೆಲಸಕ್ಕೆ ಏನು ಮಾಡೋಕ್ಕಾಯ್ತದಿನ? ಅಯ್ಯೋ ಬುಟ್ಟಾಕು, ಏನೋ ಒಂದು ಮಾಡ್ಕೊತೀನಿ. ಅದು ಬೇರೆ ಹೋಗು ಸರಿಲ್ವಾ? ಅಯ್ಯೋ ಅದಕ್ಕೊಂಡ್ವೇ ಮೂರತ್ತು ಹೋಟ್ಲು ಟಕಣಕ್ಕ ತಿಂದು ಸಾಕ ಹೋಗ್ಬಿಟ್ಟೈತಿ. ಅಯ್ಯೋ ಓದ್ಲು. ಅದೇನು ಅಂತಾರಲ್ಲ ಅನ್ನಂಗೆ. ನೀನು ಅಂತ ಹೇಳಿದ್ರೆ ನಮ್ಮ ನಾದಿನಿ ಮಗಳೊಬ್ಳು ಅವಳೆ ಕಣಪ್ಪ. ಭಾಳ ಒಳ್ಳೆ ಹುಡುಗಿ. ಆಳ್ಗುನುವೆ ಗಂಡ ಮದುವೆ ವರ್ಷಕ್ಕೆ ನೀವು ಹೊಂಟೋಗ್ಬಿಟ್ಟ. ಅದಕ್ಕೆ ಅವಳೇನು ನಿನಗೆ ಬೇಕಾದ್ರೆ ಗಂಟು ಹಾಕ್ತೀನಿ. ನೀನೇನಾರ ಹೂ ಅಂದ್ಬಿಟ್ರೆ ಭಾಳ ಒಳ್ಳೆಳು. ಏನು ಮಾಡ್ತೀಯ ಗಂಡಸ್ರು ಮಾಡೋ ಕೆಲಸ ಒಳಗೆ ಏನು ಮಾಡೋಕ್ಕಾಯ್ತದೆ? ಅದಕ್ಕೆ ನಿಂಗೂ ಅಡುಗೆ ಪಡ್ಗೆ ಬೇಸಾಕಕ್ಕೆ ಯಾರನ್ನೂ ಇಲ್ಲ, ಎಂಥದೂ ಇಲ್ಲ. ಅದಕ್ಕೆ ನೋಡು, ಏನಾರ ಹೂ ಅಂತ ಹೇಳಿದ್ರೆ ಬೇಕಾದ್ರೆ ಕರ್ಕೊಬಿಟ್ಟು ಬಂದು ತೋರಿಸ್ತೀನಿ ಒಂದ್ಕಿತ ನಿನಗೆ. ನೀನೇನಾರ ಹೂ ಅಂದರೆ ಬೇಕಾದ್ರೆ ತಾಳಿಗಿಳಿ ಕೊಟ್ಕೊಂಡು ಏನು ನೋಡ್ಕೊಳ್ಳಿವಂತೆ. ನಿಂದುನುವೆ ಜೀವನ ತಗೆ ಸೊರೈತದೆ, ಆಳ್ದುನುವೆ ತಗ ಜೀವನ ಸೊರೈತದೆ. ಏನಂತೀಯಾ? ಮದ್ವೆನಕ ನಂಗೆ ಯಾರು ಕೊಟ್ಟಾರಕ್ಕ ಹೆಣ್ಣು? ಇದೊಳ್ಳೆ ಸಂದ ಕೇಳ್ತೀಯಲ್ಲ. ಅಯ್ಯೋ ನಮ್ಮ ಮಕ್ಕಳಿಗೆ ಹೆಣ್ಣು ಕೊಟ್ಟರೆ ಒಪ್ಕೋಬೇಕಲ್ಲ. ಏನು ಕಮ್ಮಿ ಆಗೈತೆ ನಿಂಗೆ? 4 ಎಕರೆ ಜಮೀನು ಇಲ್ವೇ? ಅದಕ್ಕಿನ್ನ ಬೇಕೆ ಜಯಮ್ಮಂಗೆ ತಿಂದುಂಡು ಹೆಚ್ಚಾಗಿತ್ತೇನೋ ಹೋಗೋವಳ ಅಷ್ಟೇ ನೀನು. ಎಲ್ಲರೂ ಕಣ್ಣು ಗುತ್ಕೊಂಡು ನೋಡ್ಕೊತಾರೆ. 4 ಎಕರೆ ಜಮೀನಿದ್ರೆ ಈಗಿನ ಕಾಲದಾಗ ಅರ್ಧ ಎಕರೆ 2 ಕುಂಟೆ ಇರೋದಿನ್ನ ಈಗ ಹೆಚ್ಚು ಅಂತಾರೆ. 4 ಎಕರೆ ಮಾಡಿಕೊಂಡಿದ್ಯಲ್ಲ. ನೀನು ಸುಮ್ಕಿರು. ನಾನು ಬೇಕಾದ್ರೆ ನೀನು ಸಂಜೆ ಹಂಗೆ ಕರ್ಕೊಬಿಟ್ಟು ಬಾ ಅಂದರೆ ಕರ್ಕೊಬಿಟ್ಟು ಬರ್ತೀನಿ ನಾನು, ನೀನು ಅಂದರೆ. ಸರಿ ಕಣಕ್ಕ, ನಿನ್ನ ಆಸೆ ಏನನ್ನ ಯಾಕಕ್ಕ ಬೇಡ ಅಂತಂದ್ಲಿ? ಏನೋ ಹಣೆ ಬರ್ಕದಾಗಿದ್ರೆ ಬೇಡ ಅಂತನ್ನಕಾಯ್ತದೆ. ಸರಿ ತಗೊಳಕ ಆಯ್ತು, ಕರ್ಕೊಂಬಿಟ್ಟು ಬಾ. ನೋಡ್ಕೊತೀನಿ ನಾನು ಹುಡುಗಿ ಸಂದಕವಳ ಏನು ಅಂತ. ಆ ಹುಡುಗಿನ ಒಪ್ಕೊಬಿಟ್ರೆ ನನಗೂ ಕೂಳ್ ಬೇಸ್ಕೊಂಡು ತಿನ್ನಕ್ಕೆ ಹಾಕಿಲ್ಲ ಕಣಕ್ಕ. ಯೋಸ್ ದಿನ ಅಂತ ನಾನು ಹೋಟ್ಲು ಪಟ್ಲಕ್ಕೆ ತಿನ್ಕೊಳ್ಳಿ. ನಾನು ಅತ್ತಾಗ ಹೆಂಗೆ ಬರೋನುವೆ ಮದುವೆ ಮಾಡ್ಕೊಂಡಾಗ ಏನ್ರು ಮಾಡಾಕಿದ್ರು ತಿನ್ಕೊಂಡಿದ್ಬಿಡ್ತೀನಿ ಕಣಕ್ಕ. ಆಯ್ತು ಹೇಳು. ಸಂಜೆ ಅಷ್ಟು ಕರ್ಕೊಬಿಟ್ಟು ಬರ್ತೀನಿ, ನೋಡಿವಂತೆ. ಸರಿ ಬರ್ಲಾ? ಸರಿ ಕಣಕ್ಕ ಆಯ್ತು. ಇವಲ್ಲೆಲ್ಲ ಸಾಯಂಕಾಲ ಆಯ್ತು. ಅಮ್ಮ ಹೆಣ್ಣು ಕರ್ಕೊಬತ್ತೀನಿ ಅಂತ ಕರ್ಕೊಬರ್ಲಿಲ್ವಲ್ಲ. ಆಸೆ ಎಲ್ಲ ಹುಟ್ಟಿಸ್ಬಿಟ್ಟು ನನಗೆ ಕರ್ಕೊಬತ್ತಳೆ ಅಂತ ಕಾಯ್ಕೊಂಡು ಕುಂತ್ರೆ ನೋಡು, ಸ್ನೋ ಪೌಡ್ರ್ ಹಾಕೊಂಡು ಕಾಯ್ಕೊಂಡು ಇವನಿಗೆ ಬರಲಿಲ್ವಲ್ಲ. ಮತ್ತು ಸಂಜೆ ಹೋಟ್ಲಿಗೆ ಹೋಗ್ಬೇಕು, ಏನು ಕಥೆಯೋ ಗೊತ್ತಿಲ್ಲ. ಹೋಗತ್ತಾಗಿ ಅಯ್ಯೋ ಕಾದು ಅಲ್ಲ ಬೊತ್ತಳ ಹೆಂಗಿದ್ದಳೋ ಏನು ಕಥೆಯೋ. ನನಗೂ ಈ ಜಯಮ್ಮನ ಮಕ್ಕ ನೋಡಿ ಸಾಕಾಗಿತ್ತು. ಲೇ ಜಯಿ, ಒಳ್ಳೆ ಕೆಲಸ ಮಾಡಿದೆ ಬಿಡಿ. ನೀನಂತೂ ನೀವು ಹೋಗ್ಬಿಟ್ಟು ಒಳ್ಳೆ ಕೆಲಸನೇ ನೀ ಮಾಡ್ಬಿಟ್ಟಿದ್ಯಾ. ಏನೋ ಹೊಸ ಹೆಂಡ್ತಿ ಸಿಗ್ತಾಳೆ. ಹೊಸ ಮನೆ, ಹೊಸ ಹೆಂಡ್ತಿ, ವಾ. ಅಕ್ಕೋ ನಿನಗೆ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಎಲ್ಲಕ್ಕ ಹುಡುಗಿನ ಕರ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ದಲ್ಲ. ಅಯ್ಯನಿ ಕರ್ಕೊಂಡಿದ್ದಂಗೆ ಗೊತ್ತೀನಿ ನಾನು. ಒಂದ್ಕಿತ ಮಾತು ಕೊಟ್ಮೇಲೆ ಮುಗೀತು. ಇರು ಕರಿತೀನಿ. ರಂಗಮ್ಮ ಇವಳೆ ಕಣಪ್ಪ. ನಾನು ಹೇಳಿದ್ನ ಕರ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇವಳೆ ರಂಗಮ್ಮ ಅಂತ ಹೇಳ್ಬಿಟ್ಟು ಸಂದಕವಳೆ. ನಾನು ಹೇಳಿದ್ನಲ್ಲ ಇವಣ್ಣಯ್ಯ ಭಾಳ ಒಳ್ಳೇದು ಅಂತ ಹೇಳ್ಬಿಟ್ಟು, ಜಯಮ್ಮನ ಗಂಡ ಅಂತ ಹೇಳ್ಬಿಟ್ಟು ಇವರೇ ನೀನಿಯ. ನೋಡು, ಇಬ್ರಿಗೂ ಒಪ್ಪಿಗೆ ಆದರೆ ಅತ್ತಗೆ ಹೆಂಗೋ. ನಿನಗೂ ಪಾಪ ಯಾರೂ ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ಹೆಂಗನ್ವೇತ ನೀನು ಫಿಕ್ಸ್ ಮಾಡ್ಕೊಂಬೋದ್ವೆಯಾ? ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಯ್ತದ ನಿನಗೂ. ಸರಿನಾ? ಅದಕ್ಕೇನೆ ಇನ್ನೊಂದು ಕರ್ಕೊಬಿಟ್ಟು ಬಂದಿದ್ದು, ನೋಡು ಒಪ್ಪಿಗೆ ಆಗಲಿ ಅಂತ ಹೇಳ್ಬಿಟ್ಟು. ಚಂದ್ರಳ್ಳಿ ಚೆಲುವೆ ಇದ್ದಂಗೆ ಅವಳಲ್ಲ. ಯಾರೇ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಓಹೋ, ಏನಪ್ಪ ನಿನ್ನ ಮಗದ ಖುಷಿ ನೋಡು. ಎಂಥ ಖುಷಿ ಆಯ್ತೈತಲ್ಲ ನಿಂಗೆ. ಅಷ್ಟೊಂದು ಖುಷಿಯಾಗಿದ್ಬಿಟ್ಟಿದೆಯಲ್ಲ. ಏನು ಸಮಾಚಾರ? ಒಪ್ಪಿಗೆ ಆದ್ಲೇನು ಹುಡುಗಿ? ನನಗಂತೂ ಹುಡುಗಿ ಸೂಪರು, ಭಾಳ ಇಷ್ಟ ಆಗ್ಬಿಟ್ಟು ಹುಡುಗಿ ಮಾತ್ರ ನೋಡ್ರಿ. ಅವ್ರನ್ನ ಕೇಳಿ ಒಂದ್ಕಿತ ಅವ್ರಿಗೆ ನಾನು ಇಷ್ಟ ಆದ್ನೋ ಇಲ್ವೋ ಅಂತ ಹೇಳ್ಬಿಟ್ಟು. ಏನೇ ರಂಗಮ್ಮ, ನಿಂಗೆ ಇಷ್ಟ ಇಲ್ವ ಹೇಳ್ಬಿಡು. ಭಾಳ ಒಳ್ಳೆನು. ಜಮೀನು 4 ಎಕರೆ ಜಮೀನು ಐತೆ ನೋಡು. ಎಷ್ಟೆಲ್ಲ ವ್ಯವಸಾಯ ಪೈಸಾಯ ಮಾಡ್ಬಿಟ್ಟು ಎಲ್ಲನೂ ಸಂದಕ್ಕೆ ನೋಡ್ಕೊತಾ ಇದೆ ಏನ್ರ. ಅವಳು ತಿಂದ್ಕೊಳ್ಳಿ ಹೆಚ್ಚಾಗ್ಬಿಟ್ಟು ಹೊಂಟೋಗೋಳೆ. ಸರಿನೇ? ನೋಡು, ಇಬ್ರು ಒಂದ್ಕಿತ ಮಾತಾಡ್ಕೊಳ್ಳಿ. ನಾನು ಈಚೆ ಕಡೆ ಇರ್ತೀನಿ. ಇಬ್ರು ಒಂದ್ಕಿತ ಮಾತಾಡ್ಕೊಬಿಟ್ಟು ಒಪ್ಪಿಗೆ ಆದರೆ ಏಳತ್ತಾಗೆ ಹೆಂಗೋ ಬೇಕಾರೆ ಈ ವಾರದಾಗೆ ನೀ ದೇವಸ್ಥಾನದಾಗ ತಾಳಿ ಕಟ್ಸ್ಬಿಡ್ತೀನಿ. ಇಬ್ರು ಅತ್ತಾಗ ಹೆಂಗೋ ನೆಮ್ಮದಿಯಾಗಿರಿವ್ರಂತೆ. ಸರಿ ಅತ್ತೆ, ಆಯಿತು. ಬಿಡ್ಬೇಡ, ಒಪ್ಸ್ಕ. 4 ಎಕರೆ ಜಮೀನು ಐತೆ. ಸುಮ್ಮನೆ ಯಾಕ್ಬಿಟ್ಟೆ ನೀನು 4 ಎಕರೆ ಜಮೀನಾ? ಸರಿ ಅತ್ತೆ. ರಂಗು,
ಭಾಳ ಸಂದಕಿದ್ಯಾ ನೀನು ನೋಡೋಕ್ಕೆ ನಿಮ್ಮ ಅತ್ತೆಯಾ? ಹ್ಞೂ ಕರ್ಕೊಬಿಟ್ಟು ಬಂದಿದ್ದು ನಮ್ಮ ಅತ್ತೆ ನೆನೆಯ ನನ್ನ ಗಂಡಂಗೆ ಅದೇನೋ ಇನ್ನೊಬ್ಳು ಮೇಲೆ ಪಿರುತಿ ಆಗ್ಬಿಟ್ಟು ನಾನು ಬಿಟ್ಬಿಟ್ಟು ಹೊಂಟೋಗ್ಬಿಟ್ರು. ಆವತ್ತಿಂದ ನಾನು ಒಬ್ಳೆ ನೆನೆಯ ನನಗೆ ಯಾರೂ ಇಷ್ಟ ಆಗಿರಲಿಲ್ಲ. ಎಲ್ರೂ ನಮ್ಮ ಅತ್ತೆ ಮಾಡ್ಕ ಅಂತ ಹೇಳಿತ್ತು. ನನಗೆ ನೆನೆಯ ಯಾರೂ ಇಷ್ಟ ಆಗಿರಲಿಲ್ಲ. ನೀವೇ ನಂಗೆ ಒಂಥರ ಇಷ್ಟ ಆಗೋಗ್ಬಿಟ್ಟು ನೋಡಿದ ತಕ್ಷಣ ನೆನೆಯ. ನಂಗೂ ಅಷ್ಟೇ ನೀನು ನೋಡ್ತಾ ಇದ್ರೆ ಭಾಳ ಖುಷಿ ಆಯ್ತೈತೆ. ನಿನ್ನ ಜೊತೆನೇ ಇದು ಬಿಡನಿ ಅಂತ ಅನ್ನಿಸ್ತಾ ಇತ್ತು ನನಗಂತೂನುವೆ. ನೀನು ನೀನು ಅದು ನನ್ನ ಜೊತೆ ಮದುವೆ ಮಾಡ್ಕೊಳಕ್ಕೆ ನೀನು ರೆಡಿಯಾ? ನಿಮ್ಗಿಷ್ಟ ಆದರೆ ನನಗೂ ಇಷ್ಟ ನೆನೆಯ. ನಿಮ್ಮ ಇಷ್ಟ ನೆನೆಯ ನನ್ನ ಇಷ್ಟ ನನ್ನುವೆ. ನೀವು ಹೆಂಗೆ ಹೇಳಿದ್ರೆ ಹಂಗೆ ನೆನೆ. ಮತ್ತೆ ನಿಮ್ಮ ಎಂಡ್ರನಾರ ವಾಪಸ್ ಬಂದ್ಬಿಟ್ರೆ ಆ ಮನೆಯಲ್ಲಿ ಬರೋಕ್ಕಿಲ್ಲ ಬಿಡು. ಆ ಮನೆಯಲ್ಲಿ ಸವಸನೆ ನೀ ಬೇಡ ಬಿಟ್ಬಿಡು. ಆ ಮನೆಯಲ್ಲಿ ನನಗೆ ಯಾಮರ್ಸ್ಬಿಟ್ಟು ಹೊಂಟೋಗ್ಬಿಟ್ಲು. ನಾನು ಹೇಳ್ದೆ ಬ್ಯಾಡ್ವೆ ಅಂತಂದ್ರೆ ಕೇಳಿಲ್ಲ. ಮನೆಯಲ್ಲಿ ಬಿಟ್ಬಿಟ್ಟು ಹೊಂಟೋಗ್ಬಿಡೋದೇ ನಿನ್ನ ಕೆಲಸ. ಆ ಮನೆಯೊಳಿಗೆ ಈಗ ನೋಡಿದ್ರೆ ಬಂದ್ಬಿಟ್ಟು ನಾನು ಸೇರಿಸ್ಕೊಬಿಟ್ಟಿನಿ ನಾನು. ಯಾವುದೇ ಕಾರಣಕ್ಕೂ ಸೇರಿಸ್ಕೊಳಕ್ಕಿಲ್ಲ ಮನೆಯೊಳಿನ. ನೀನು ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನನಗೇನು ನೀನು ನೀನು ಒಬ್ಳಿದ್ಬಿಟ್ರೆ ಸಾಕು. ಭಾಳ ಚೆನ್ನಾಗಿದೆಯಾ ನೋಡೋಕ್ಕೆ. ನಾನು ಏನ್ರು ಒಂಥರ ಸರಿ ನಿಮ್ಮ ಅತ್ತೆಗೆ ಹೇಳ್ಬಿಡು ನನಗೇನು ಹುಡುಗ ಇಷ್ಟ ಆದ ಅಂತ ಹೇಳ್ಬಿಟ್ಟು. ಕರಿ ನಿಮ್ಮ ಅತ್ತೆಯ ನೀನೇನಾರ ಮಾತಾಡೋದೈತಾ? ನೀನೇನಾರ ಕೇಳೋದೈತಾ? ಏನು ಕೇಳೋದಿಲ್ಲ. ನಿಮ್ಮಂಥ ಹುಡುಗ ಸಿಕ್ಕಿರ್ಬೇಕಾದ್ರೆ ನಂಗಿನೇನು ಸಾಕ್ಬಿಡು. ಹ್ಞೂ ಏನಪ್ಪ ಇಬ್ರಿಗೂ ಒಪ್ಗೆಯಾ? ಅತ್ತೆ ನನಗಂತೂ ಭಾಳ ಇಷ್ಟ ಆದ್ರೆ ಇವರು. ನಂಗೂ ಅಟ್ಟೆ ಕಣಕ. ನಂಗೆ ಹುಡುಗಿ ಭಾಳ ಇಷ್ಟ ಆಯಿತು. ಹೆಂಗೋ ಇಬ್ರು ಒಬ್ರಿಗೊಬ್ರು ಹಾಕ್ಕೊಂಡು ಇದು ಬಿಟ್ರೆ ಸಾಕು ಕಣಪ್ಪ. ಇನ್ನೇನು ಬೇಕು ಹೇಳು, ಒಬ್ರಿಗೊಬ್ರು ಆಗ್ಬೇಕಷ್ಟೇನೇನೆ. ಸರಿ ಆಯ್ತು ಹೇಳು, ಮುಂದಿನ ವಾರದಾಗ ನೋಡ್ಬಿಟ್ಟು ಮದುವೆಯ ಫಿಕ್ಸ್ ಮಾಡ್ಬಿಡೋಣ. ಈ ಮದುವೆ ಇನ್ನೇನು ದೇವಸ್ಥಾನದಾಗೆ ನೀನು ತಾಳಿ ಕಟ್ಟಿಸ್ಬಿಟ್ರೆ ಆಯ್ತಲ್ವಾ? ಹಾಕು ನನಗೆ ಇವಾಗೆ ತಾಳಿ ಕಟ್ಟು ಅಂದ್ರೂ ಕೊಟ್ಬಿಡ್ತೀನಿ. ಏನು ತೊಂದರೆ ಇಲ್ಲ. ನನಗೂ ಮುಂದಿನ ವಾರದ ಗಂಟ ಕಾಯ್ಕೊಂಡು ಅಡುಗೆ ಪಡುಗೆ ಎಲ್ಲನೂ ಮಾಡ್ಕೊಂಡಿರೋಕ್ಕಾಗಕ್ಕಿಲ್ಲ ನನಗೂ. ಅದೇ ಇವಳು ಕೇಳ್ತಿರೋದು ಎಂಟ್ರು ಬಂದ್ಬಿಟ್ರೆ ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ಅವಳು ಬಂದರೆ ಮನೆಯೊಳಗೆ ಸೊಂಟ ಮುರಿದು ಕಳ್ಸೋಕ್ಕಿಲ್ವೇ ನಾನು? ನೀವೇನು ತಲೆ ಕೆಡಿಸ್ಕೊಬೇಡಿ. ಮದುವೆ ಬಗ್ಗೆ ಮಾತಾಡ್ಕೊಳ್ಳಿ. ಮದುವೆವು ನಾವಿಬ್ರು ಒಪ್ಕೊಂಡ್ಮೇಲೆ ನೀನು ಯಾರು ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೂ ಕಣಪ್ಪ, ಜನಗಳು ಆಡ್ಕತಾರೆ ಅಂತ ಹೇಳ್ತಾರೆ. ಆಡ್ಕೊಳ್ಳೋ ಜನಗಳೇನು ಬಂದ್ಬಿಟ್ಟು ನಿಮ್ಗೆ ಆದರೆ ಏಳು ನೀನೇನಿಯ ಆಯ್ತಾರೆ ಅಂತ ಹೇಳ್ಬಿಟ್ಟು ಯಾರನ್ನೂ ಬಂದು ಆಗಕ್ಕಿಲ್ಲ ಕಣಪ್ಪ. ಸರಿನೇ, ನಿಮ್ಮ ಜೀವನ ನೀವು ನೋಡ್ಕೋಬೇಕು. ಹಂಗ ಸರಿ ತಕ, ಮದುವೆದೆ ಎಲ್ಲನೂ ಖರ್ಚು ನಿಂದೆ ಕಣಪ್ಪ. ಪಾಪ ಈ ಮಗು ತಗೋ ನನಗೆ ಕಾಸಿಲ್ಲ ಏನಿಲ್ಲ, ನೀನೇ ನೋಡ್ಕೋಬೇಕು ಎಲ್ಲನೂ. ಆಯ್ತು ಹೇಳಕು, ಆಯ್ತು ನೋಡ್ಕೊತೀನಿ. ಬಾರಿ ಬಾ ಹೋಗನ್ ಬಾ. ಇನ್ನೇನಿದ್ರು ಎಲ್ಲನೂ ನೋಡ್ಕೊತಾರೆ ಅವ್ರೇನೇನಿಯ. ಹೆಂಗೋ ನಿನಗೂ ಒಂದು ಬಾಳ್ ಸಿಕ್ದಂಗಾಯ್ತು, ಅವ್ನಿಗೂ ಒಂದು ಬಾಳ್ ಸಿಕ್ದಂಗಾಯ್ತು. ಸರಿನಾ, ಬಾ ಹೋಗೋಣ. ಬತ್ತೀನಿ. ಯಾವುದಕ್ಕೂ ಮದುವೆದ ಎಲ್ಲವೂ ಮಾತಾಡ್ಬಿಡಿ. ಆಯ್ತಕ್ಕ, ಆದಷ್ಟು ಬೇಗ ನೀನು 3 ದಿನದಾಗೆ ತಾಳಿ ಕಟ್ಬಿಟ್ಟು ಕರ್ಕೊಬಿಟ್ಟು ಬಂದು ಮನೆಗೆ ಇಟ್ಕೊತೀನಿ. ಸರಿ ಆಯ್ತು. ಅದೇ ಮನೆಯೆಲ್ಲ ಸಂದಕ್ಕೆ ಐತೆ ಕಣತ್ತೆ. ಒಳ್ಳೆ ಸಂದಕ್ಕೆ ಅವನೇ ಹುಡುಗನೂ ಇಂತಂದ್ಬಿಟ್ಬಿಟ್ಟು ಅದು ಹೆಂಗೆ ಹೊಂಟೋಗ್ಬಿಟ್ಲು ಅಂತ ಅವಳು. ಆ ಬಿಲ್ಡಪ್ ಜೇಮುಂಗ್ ಬಿಲ್ಡಪ್ ಶೇನೆಪ್ಪ ಅವಳಿಗೆ. ಮರುವದಿಗೆ ಬದುಕೊಳ್ಳಲ್ಲ ಅವಳು. ಕಿತ್ಕೊಂಡು ತಿನ್ಕೊಂಡು ಆಟಾಡ್ಕೊಂಡು ಬೆಳೆದೋಳು ಬಾ. ಆ ಮುಸುಡಿಗೆ ಏನಂತ ಹೇಳ್ತೀಯ? ನೋಡಿ ಹೋಗ ನೋಡಿ. ಅಪ್ಪ ಲೇಜಯ್ಯಿ, ನೀನು ಹೋಗ್ಬಿಟ್ಟು ಏನೆಲ್ಲ ಮಾಡ್ಬಿಟ್ಟಲ್ಲ. ನೀನು ಹೋಗ್ಬಿಟ್ಟು ನನ್ನ ಜೀವನದಾಗೆ ಒಳ್ಳೆ ಕೆಲಸನೇ ನೀನು ಮಾಡ್ಬಿಟ್ಟಿದ್ದೀನಿ ನೀನಂತೂ. ಬಿಡು ಸದ್ಯ ಹೆಂಗೋನು ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು. ಹೆಂಗೋ ಅವಳು ಹೋಗ್ಬಿಟ್ಟು ಹೊಸ ಹೆಂಡ್ತಿ ಬತ್ತಾಳ್ದಂಗೆ ಅದೇನಿಯ ಖುಷಿ ಬಿಸಿ ನನಗೆ. ದೇಮ ಬರ್ಲ ಬೇಡ, ಅಲ್ಲೇ ಇದ್ಬಿಡು. ನೆನೆಸ್ಕೊಳಕ್ಕೆ ಹೋಗಕ್ಕಿಲ್ಲ ನೀನು. ನಾನು ಜಿತೇಂದ್ರ ನೀನು ಸಿರಿದೇವಿ, ನಾನು ಜಿತೇಂದ್ರ ನೀನು ಸಿರಿದೇವಿ, ಡ್ಯಾನ್ಸು ಆಡೋಣ ಬಾರೋ.